ಯಾರ್ದೋ ಫೋನ್ ಜಾರ್ಕೊಂಡು ಬಂದ್ಬಿಟ್ಟಿದೆ ಕೆಳಗೆ, ಯಾರ್ದು ಅಂತ ಗೊತ್ತಿಲ್ಲ. ಈಗ ಹೇಳ್ಬೇಕು. ನಾವು ಬಂದಿದ್ದು ಫ್ಲೈಟ್ ಅದೇ ನೋಡಿ ಎಲ್ಲ. ಹೋಗ್ಬಿಡ್ರಿ ಎಲ್ಲಾದ್ರೂ ಒಬ್ರು ಯಾವ ಮೂಲೆಗೆ ಹೋಗ್ತಿರೋ ಹೋಗ್ರಿ, ಸಾಕಾಗೋಯ್ತು ನಿಮ್ಮ ಮಕ್ಕಗಳು ನೋಡಿ. ಆ ಮೂಲೆಗೆ ಹೋಗ್ತಾವನೆ, ಈ ಮೂಲೆಗೆ ಹೋಗ್ತಾವನೆ, ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ. ಗೈಸ್, ನಾವು ಇಲ್ಲಿ ಯಾವುದೋ 7-Elevenಗೆ ಬಂದಿದ್ವಿ. ನಮ್ಮ ಹೋಟ್ಲು ಮುಂದೆನೇ ಇರೋದು. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ರೀಲ್ಸ್ ಮಾಡಿದ್ವಿ. ಅರ್ಧ ಗಂಟೆ ಒಂದು ರೀಲ್ಸ್ ಮಾಡಿದ್ವಿ. ಏನೋ ಒಂದಷ್ಟು ಐಟಮ್ ತೊಗೊಂಡ್ವಿ. ಅವನೇನೋ ಡಿಟರ್ಜೆಂಟ್ ಎಲ್ಲ ತೊಗೊಂಡ, ಏನೋ ಬಟ್ಟೆ ವಾಶ್ ಮಾಡ್ಬೇಕಂತ ಅವನು. ನೋಡಿದ್ರೆ ಇವಾಗ ಕಾರ್ಡ್ ತಂದಿಲ್ಲ, ಕ್ಯಾಶ್ ತಂದಿಲ್ಲ ಅಂತ ಅವನೇ. ಅವರ ನಮ್ಮ ಹೊಡಿಯೋ ಥರ ನೋಡ್ತಾ ಇರೋರೆಲ್ಲ. ಹಿಂಗೆ ಬಿಟ್ಟು ಹೋದ್ರೆ ರೀಲ್ಸ್ ಮಾಡಕ್ಕೆ ಬಂದಿದ್ರು ಬಡ್ಡಿ ಮಕ್ಕಳು ಅನ್ಕೋತಾರೆ. ಗೈಸ್, ಇಲ್ಲಿ ನೋಡಿ ಮನೆ ಹೆಂಗಿದೆ ಇವ್ರದ್ದು. ಒಳ್ಳೆ ಬಂಗ್ಲಾ ಕಟ್ಕೊಂಡವ್ರು. ನಾನು ಇಲ್ಲಿರೋ ಮನೆ ಹೋಮ್ ಟೂರ್ ಮಾಡಬೇಕು, ಯಾರ್ದಾದ್ರೂ ಒಬ್ಬರದು ಚೆನ್ನಾಗಿರೋದು. ಬಟ್ ಇಲ್ಲಿ ಯಾರು ನಗ್ನಗ್ತಾ ಮಾತೇ ಆಡ್ತಲ್ಲ. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂದರೆ, ಅವ್ರ ಹತ್ರ ಮಾತಾಡೋಣ ಅಂದರೆ ಎಲ್ಲ ಮಖಾನ ಒಳ್ಳೆ ಬೇಡ ಬಿಡಿ. ಅದು ಬಿಟ್ಟರೆ ಗೈಸ್, ನಮಗೆ ಮೊನ್ನೆ ರಿಯಲೈಸ್ ಆಗಿದ್ದೇನು ಅಂದರೆ, ಹಾರ್ಲಿ ಡೇವಿಡ್ಸನ್ ನಮಗೆ ಮೊನ್ನೆ ರಿಯಲೈಸ್ ಆಗಿದ್ದೇನು ಅಂದರೆ, ಕ್ರೂಸಿಂದ ಬರಬೇಕಾದ್ರೆ ಲಿಟ್ರಲಿ ಬಿಹೇವ್ ಮಾಡಲ್ಲ. ಎಲ್ಲರೂ ಅಲ್ಲ, ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಬಿಹೇವ್ ಮಾಡಲ್ಲ. ಅದು ನಾವು ನೋಡಿ ನಮಗೆ ಒಂಥರ ಬೇಜಾರಾಗೋಯ್ತು. ಅವಾಗ ಅನ್ನಿಸ್ತು ಇವರೆಲ್ಲ ಯಾಕೆ ಹಿಂಗೆ ಆಡ್ತಾರೆ ಇಂಡಿಯನ್ಸ್ ನೋಡಿದ್ರೆ ಅಂತ. ಬಿಕಾಸ್ ಇವ್ರು ಹಿಂಗೆ ಆಡ್ತಾರೆ ಅಂದರೆ ಏನಾದರೂ ಒಂದು ಆಗಿರ್ಬೇಕಲ್ಲ, ಏನಾದರೂ ಒಂದು ಇರಬೇಕಲ್ಲ. ಮೊನ್ನೆ ಊಟಕ್ಕೆ ಹೋಗಿದ್ದೀವಿ, ಅಲ್ಲಿ ಕೈಯಲ್ಲೇ ಹಿಂಗೆ ಎತ್ಕೋತವ್ರೆ ಇಟ್ಟಿರೋ. ಅದು ಬಫೆಟ್, ಅದು ಎಲ್ಲರೂ ತಿನ್ಬೇಕಾಗಿರೋದು. ಎಲ್ಲ ಫಾರಿನರ್ಸ್ ಎಲ್ಲ ಬಂದಿರ್ತಾರೆ. ಅಲ್ಲೋಗಿ ಹಿಂಗೆ ಕೈಯಲ್ಲೆಲ್ಲ ಎತ್ಕೊಳ್ಳೋದು. ಸಲಾಡ್ನ ಏನಂತಾರೆ ಸ್ಪೆಕ್ಚುಲ್ ಇಟ್ಟಿರೋದು ಮುಟ್ಟಲ್ಲ, ಕೈಯಲ್ಲೇ ಎತ್ಕೊಳ್ಳೋದು. ವಾಟರ್ ಬಿಲ್ಲನ್ನು 10 ಪೀಸ್ ಹಿಂಗೆ ಎತ್ಕೊಂಡು ಹೊಡೋಗೋದು. ಯಪ್ಪ, ನಮಗೆ ನೋಡಿ ಹಿಂಗೆ ಯಾಕೆ ಆಡ್ತಾರೆ ಇವರು ಅನ್ನಿಸ್ಬಿಡ್ತು, ಲಿಟ್ರಲಿ ಅನಿಸ್ಬಿಡ್ತು. ಮತ್ತು ಕ್ರೂಸಿಂದ ಆಚೆ ಬರಬೇಕಾದ್ರೂ ಕಿರ್ಚಾಡಿದ್ದು, ದಟ್ಸ್ ಅಂಡ್ ಆಲ್. ಈಗ ಯಾರಾದರೂ ಇಂಡಿಯಾಗೆ ಬಂದು ಒಂದು ಫಾರಿನ್ ಗ್ಯಾಂಗ್ ಬಂದ್ರೂ ಹಂಗೆ ಆಡಲ್ಲ, ಬಿಹೇವ್ ಮಾಡ್ತಾರೆ. ನಾವು ಬಿಹೇವ್ ಮಾಡಬೇಕು. ಆ್ಯಂಡ್ ದಟ್ ಈಸ್ ವೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ರೆಸ್ಪೆಕ್ಟ್. ನನಗೆ ಇದು ತುಂಬ ಚೆನ್ನಾಗಿ ಗೊತ್ತಾಗೋಯ್ತು ನೋಡಿ. ತಪ್ಪು ಅವ್ರದ್ದು ಇವ್ರದ್ದು ಅಂತ ಹೇಳಲ್ಲ, ಬಟ್ ನಮ್ಮದು ತಪ್ಪಿದೆ ಇವ್ರ ಜೊತೆಗೆ. ದ ವೇ ದ ಟ್ರೀಟ್, ಅದಕ್ಕೆ ನಮ್ಮದು ತಪ್ಪಿದೆ. ಸೊ ನಮ್ಮ ಫ್ಲೈಟು 4 ಗಂಟೆಗೆ ಇಲ್ಲಿಂದ ಇರೋದು ಬೇರೆ ಸ್ಟೇಟ್ಗೆ. ಅದು ಬಿಟ್ಟರೆ ಇಲ್ಲಿ ನಮ್ಮ ಬಾಯ್ಸು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೋರೆ. ಸೊ ಇದು ಬರೀ ವಾಶ್ ಮಾಡೋಕ್ಕೆ, ಅದು ಒಣಗಕ್ಕೆ ಹಾಕೋಕ್ಕೆ. ಸೊ ಎಷ್ಟು ಇದಕ್ಕೆ ಅಂದರೆ, ತೊಳಿಯೋಕ್ಕೆ 100 ಬಾತ್ ಅಂದರೆ 100 ಅಂದರೆ 200, 250, 250 ತೊಳಿಯೋಕ್ಕೆ, 250 ಡ್ರೈಯರ್ಗೆ. ಸೊ ಟೋಟಲ್ 500 ರೂಪಾಯಿ ಬಟ್ಟೆ ವಾಶ್ ಮಾಡೋಕ್ಕೆ. ಸೊ ಅಲ್ಲಿ ಆ ಮಷಿನ್ಗೆ ಚಾರ್ಜ್ ಮಾಡೋದು. ಡಿಟರ್ಜೆಂಟು ನಾವೇ ತರಬೇಕು. ಅದನ್ನೇ ಈಗ ಹೋಗ್ಬಿಟ್ಟು ಅದೊಂದು 50 ಬಾತ, ಅದೊಂದು 600, 700 ರೂಪಾಯಿ, 600 ರೂಪಾಯಿ, 250 ಬಾತ ಇನ್ ಟೋಟಲ್ಲು. 100, 150, 250 625 ರೂಪಾಯಿ ಬಟ್ಟೆ ಒಗೆಯೋಕ್ಕೆ. ಗೈಸು, ನಮ್ಮ ಕ್ಯಾಬ್ ಬಂದು ನಿಂತಿದೆ ನಮ್ಮ ಏರ್ಪೋರ್ಟಿಗೆ ಕರ್ಕೊಂಡು ಹೋಗೋಕ್ಕೆ. ಈಗ ಕ್ಯಾಬ್ ಹತ್ಕೊಂಡು ಏರ್ಪೋರ್ಟ್ಗೆ ಹೋಗಬೇಕು 4:15ಗೆ. ಇದೇ ಹೋಟ್ಲಲ್ಲೇ ಕೂತ್ಕೊಂಡ್ಬಿಟ್ಟಿದ್ವಿ ನಾವು. ನಂದೇನೋ ಒಂಚೂರು ಸ್ಟ್ರೆಸ್ ನಡೀತಾ ಇತ್ತು. ಸೊ ಅವರೆಲ್ಲ ಪಾಪ ನನಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಇದು ನೋಡಿ ಬ್ಯಾಂಕಾಕ್ ಏರ್ಪೋರ್ಟ್. ಫೈನಲಿ ಬ್ಯಾಂಕಾಕ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಬ್ಯಾಂಕಾಕ್ ಇಲ್ಲಿ ಯಾವುದೋ ಮಷೀನ್ ಇದೆ. ಫಸ್ಟು ನೀರು ಇಸ್ಕೋಬೇಕು. ಬೆಳಗಿಂದ ನೀರಿಗೆ ಸಾಯ್ತಾ ಇದ್ದೀನಿ. 40 TBH, 80 ಏನು ಪ್ರೊಸೆಸಿಂಗಲ್ಲೇ ಇದೆ ಇದು. ಪೇಮೆಂಟ್ ಡಿಕ್ಲೇರ್ ಆಗೋಯ್ತು. ಸೊ ಈ ಮಷೀನ್ಗೆ ಕ್ಯಾಶ್ ಹಾಕ್ಬಿಟ್ಟು ಬಂತು ಬಾಟ್ಲಿ. ಕ್ಯಾಶ್ ಹಾಕಿದ್ರು ಬಾಟ್ಲು ಬಂದ್ಬಿಡ್ತು. ನೈಸ್. ಚೇಂಜು ಬಂದ್ಬಿಡ್ತು. 100 ತೈಪಾತ್ ಹಾಕಿದ್ವಿ, 20 ತೈಪಾತ್ ಫೈನ್ ಬಂದಿದೆ ನೋಡಿ. ನೋಡಿ ರಿಯಲ್ ಗೋಲ್ಡ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಒಳಗೆ ಹಾಕ್ಬಿಟ್ವಿ. ಆ್ಯಂಡ್ ಕರೆಕ್ಟಾಗಿ 60 kg ಇತ್ತು, ಏನು ಜಾಸ್ತಿ ಇರಲಿಲ್ಲ. ಹೋಗ್ತಾ ಪ್ರಾಬ್ಲಮ್ ಆಗ್ಬೋದು, ಬಿಕಾಸ್ ನಾವೇನು ಶಾಪಿಂಗ್ ಅಂತೂ ಮಾಡ್ತಾ ಇಲ್ಲ, ಏನೂ ತೊಗೋತಾ ಇಲ್ಲ. ಸಕ್ಕತ್ ಎಕ್ಸ್ಪೆನ್ಸಿವ್ ಇದೆ ಎಲ್ಲ ಇಲ್ಲಿ, ಸೊ ಅದಕ್ಕೇನು ತೊಗೋತಾ ಇಲ್ಲ. ಸೊ ಈಗ ನೈಟ್ ಇರೋದು ನಮ್ಮ ಫ್ಲೈಟು ಇನ್ನೊಂದು 2-3 ಅವರ್ ಆದಮೇಲೆ. ಬಟ್ ಸ್ಟಿಲ್ ಈಗ ನಾವು ಬೇಗ ಬಂದಿದ್ದೀವಿ, ಬಿಕಾಸ್ ನಮ್ಮ ಕ್ಯಾಬ್ ಇದ್ದಿದ್ದೆ 4 ಗಂಟೆಗೆ. ನಮ್ಮದು ಫ್ಲೈಟ್ ಇರೋದು ಒಂದು 6-7 ಗಂಟೆ ಇರ್ಬೋದೇನೋ. ಐ ಆಮ್ ನಾಟ್ ಶೋರ್. ಎಲ್ಲ ಸುಜಿತ ನೋಡ್ಕೋತಾ ಇರೋದು. ನಾನು ಅದ್ರ ತಲೆನೇ ಕೆಡ್ಸ್ಕೊತಾ ಇಲ್ಲ. ಅವನು ಥ್ಯಾಂಕ್ಸ್ ಹೇಳಬೇಕು ಆ ವಿಷಯಕ್ಕೆ.
ಗೈಸ್ ಫೈನಲಿ ನಂದು ಬರ್ಗರ್ ಬಂದಿದೆ ಆ್ಯಂಡ್ ಈಗ ತಿನ್ನೋಣ. ಗೈಸ್ ಏರ್ಪೋರ್ಟ್ ನೋಡಿ ನೊಣ ಹೊಡಿತಿದೆ. ತಿಂದ್ಬಿಟ್ಟು ಈಗ ಬಂದ್ವಿ ಮೇಲೆ ಏರ್ಪೋರ್ಟ್ಗೆ ಆ್ಯಂಡ್ ಈಗ ಒಳಗೆ ಹೋಗಬೇಕು. ಚೆಕ್-ಇನ್ ಇದೆ ಇಲ್ಲಿ. ಗೈಸ್ ನಮ್ಮ ಏರಿಯಲ್ಲಿ 10 ರೂಪಾಯಿ ನೀರು ಬಾಟ್ಲು, ಇಲ್ಲಿ 40 ಥೈಬಾನ್ 40 ಅಂದರೆ 80-90 ರೂಪಾಯಿ. ಸೊ ಇದು 10 ರೂಪಾಯಿ ನೀರು ಬಾಟ್ಲು. ಗೈಸ್ ಇಲ್ಲಿ ನೋಡಿ ಯಾವುದೋ ಮನೆ ವರ್ಷ ಮಷೀನ್ ಥರ ಅಡ್ಡ ನಿಂತ್ಕೊಂಡ್ಬಿಟ್ಟು ಸೈಡ್ ಬಾ ಅಂತೈತೆ. ಅದೇ ಹೋಯ್ತು ಸೈಡ್ಗೆ. ನೈಸ್ ಆಟೋಮೆಟಿಕ್ ಬ್ರೂಮಿಂಗ್ ಕ್ಲೀನಿಂಗ್ ಮಷಿನ್. ಅದನ್ನು ಚೆಕ್ ಮಾಡಿದ್ದು ನಮ್ಮ ಡೋರೆಮಾನ್ ಮುಂದೆ ನಿಂತ್ಕೊಂಡು ಅವನ್ನ ಕ್ರಾಸ್ ಮಾಡಿ ಹೋಯ್ತದೆ. ಫೈನಲಿ ಒಳಗೆ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1 ಅವರ್ ಕಾದ್ವಿ ಕೂತ್ಕೊಂಡು. ಲೆಟ್ಸ್ ಗೋ ಗೈಸ್. ನನ್ನ ಗಾಗಲ್ಸ್ ತಂದಿದ್ದೆ ಎಲ್ಲಿ ಟೀಸಿನ ಅಂತಲೇ ಗೊತ್ತಿಲ್ಲ ನನಗೆ. ಯಾವ ಸೂಟ್ ಕೇಸಲ್ಲಿ ಇದೆಯೋ, ಬ್ಯಾಗಲ್ಲಿ ಇದೆಯೋ, ಯಾರು ಸೂಟ್ ಕೇಸಲ್ಲಿ ಇದೆಯೋ ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಕೇರ್ಲೆಸ್ ಆಗಿಬಿಡ್ತೀನಿ ಗೈಸ್ ನನ್ನ ಐಟಮ್ಗಳ ಬಗ್ಗೆ. ಒಂದು ಚೂರು ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು. ಇನ್ಮೇಲೆ ನಮ್ಮ ಮಮ್ಮಿ ನೋಡಿ ತಲೆಯಿಂದ ತೆಗಿಯೋದೇ ಇಲ್ಲ. ಮಲ್ಕೊಬೇಕಾದ್ರೂ ಹಂಗೆ ಹಾಕೊಂಡು ಮಲ್ಕೊತಾನೆ. ಎಲ್ಲಾದರೂ ಕಳೆದೋಗುತ್ತೆ, ಇಲ್ಲಾಂದರೆ ನಾವು ಹಾಕೊಂಡ್ಬಿಡ್ತೀವಿ ಅಂತ ಭಯ. ಯಾರ್ದೋ ಫೋನ್ ಜಾರ್ಕೊಂಡು ಬಂದ್ಬಿಟ್ಟಿದೆ ಕೆಳಗೆ. ಯಾರ್ದು ಅಂತ ಗೊತ್ತಿಲ್ಲ, ಈಗ ಹೇಳ್ಬೇಕು. ಯಾರ್ದು ಅಂತ ಗೊತ್ತಿಲ್ಲ, ಫೋನ್ ಜಾರ್ಕೊಂಡು ಬಂದ್ಬಿಟ್ಟಿದೆ. ಈಗ ಅವ್ರು ಕೇಳಬೇಕು. ಲಾಕ್ ಓಪನ್ ಮಾಡೋಕ್ಕೂ ಆಗಲ್ಲ ಯಾರ್ದು ಒಂದು ಫೋಟೋ ಕಂಡು ಹಿಡಿಯೋಕ್ಕೆ. ಫೋನ್ ಅವರು ಕೊಟ್ಟಿದ್ದೀನಿ, ಈಗ ಅವರು ಅನೌನ್ಸ್ ಮಾಡ್ತಾರೆ ನನ್ನ ಪ್ರಕಾರ. ಫ್ರೆಶ್ಶು ನಮಗೆ ಊಟ ಕೊಟ್ಟಿದ್ದಾರೆ. ಅದೇ ಚಿಕನ್ದೇನೋ ಐಟಮ್ ಏನೋ ಗೊತ್ತಿಲ್ಲ ಏನಂತ. ಚಿಕನ್ ಮ್ಯಾಕರೋನಿ ಮತ್ತು ಒಂದು ಕೇಕ್, ಸ್ಪೂನು, ವಾಟರ್ ಅಷ್ಟೇ. ನಾವು ಸೀಟ್ ಚೇಂಜ್ ಮಾಡಿದ್ವಿ. ಅವನಲ್ಲಿ ಇದು ನನ್ನ ಸೀಟು, ಇವ್ನು ಕೂತ್ಕೊಂಡು ಅಷ್ಟೇ ಸ್ವಲ್ಪ ಹೊತ್ತು. ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ ಅಂದರೆ ಆಮೇಲೆ ನೋಡ್ತೀವಿ. ಸೊ ಫೈನಲಿ ರೀಚ್ಡ್ ಆ್ಯಂಡ್ ಮೊಬೈಲ್ನ ಅದು ಯಾರಿಗೋ ಕೊಟ್ಟರು. ಅದು ಯಾರೋ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಅವ್ರು ಯಾರ್ದು ಮೊಬೈಲ್ ಕಳೆದೋಗಿತ್ತು ಅವ್ರು ಹುಡುಕ್ತಾ ಇದ್ರು. ಅದು ನೋಡ್ಬಿಟ್ಟು ಅವ್ರು ಕೊಟ್ಬಿಟ್ರು. ಗೈಸ್ ಇಲ್ಲಿ ಸಕ್ಕ ಚಳಿ ಇದೆ. ಒಳಗೆ AC ಇದೆ ಅಂತ ಚಳಿ ಇದೆಯೋ ಗೊತ್ತಿಲ್ಲ. ಬಟ್ ನೈಸ್. ನಾವು ಬಂದಿದ್ದು ಫ್ಲೈಟ್ ಅದೇ ನೋಡಿ ಅಲ್ಲಿದೆ. ಈಗ ಡೈರೆಕ್ಟಾಗಿ ನಾವು ಬಂದಿರೋದು ಈಗ ಫುಕೆಟ್ ಅಂದರೆ ಏನು, ಹೆಂಗಿರುತ್ತೆ, ಏನು ಕತೆ ನೋಡೋಣ ಬನ್ನಿ. 2 ಸ್ಟೇಟ್ ಅಂತೂ ಸುತ್ತಿದ್ವಿ. ಥೈಲ್ಯಾಂಡಲ್ಲಿ ಬ್ಯಾಂಕಾಕ್ ಮತ್ತು ಪಟಾಯ ಸುತ್ತಿದ್ವಿ. ಈಗ ಫುಕೆಟ್ ಬಾಕಿ ಇದೆ. ಫುಕೆಟ್ ಆದಮೇಲೆ ಎಲ್ಲಿಗೆ ಹೋಗ್ತೀವಿ, ಏನು ಕತೆ ಡೈಲಿ ನೋಡ್ತಾನೆ ಇರ್ತೀರಾ. ಗೈಸ್ ನೋಡಿ ಸಕ್ಕತ್ತಾಗಿರೋ ಟೈಲ್ಸ್ ಹಾಕಿದ್ದಾರೆ. ಸೊ ನಮ್ಮ ಲಗೇಜ್ ಎತ್ಕೊಳ್ಳುವ ಸಮಯ. ಲಗೇಜಿಗೆ ಕಾಯ್ತಾ ಇದ್ದೀವಿ. ಸೊ ಫೈನಲಿ ಆಚೆ ಬಂದ್ವಿ. ಇಲ್ಲಿ ಬರ್ತೀವಿ ನೋಡಿ, ಸುಗೀತ್ ತ್ಯಾಗರಾಜ್ ಯಾವ್ದು ಎಲ್ಲದಲ್ಲೂ ತ್ಯಾಗ ಮಾಡ್ತಾನೆ. ಆದ್ರೆ ಕಿತ್ಕೋತಾನೆ, ವಾಪಸ್ ಕಿತ್ಕೋತಾನೆ. ಲೆಕ್ಕ ತ್ಯಾಗ ಎಲ್ಲ ಮಾಡಲ್ಲ. ಬೇರೆ ತರ 1 ರೂಪಾಯಿ ಲೆಕ್ಕ ಹಾಕ್ತಾನೆ. 1 ರೂಪಾಯಿ ಲೆಕ್ಕ ಹಾಕಿರ್ತಾನೆ. ಮೊನ್ನೆ ಏನ್ ಮಾಡ್ದ ಗೊತ್ತಾಗ, ಈ ಶಾಂಪೂ ಯೂಸ್ ಮಾಡಿದಕ್ಕೆ ಲೆಕ್ಕ ಹಾಕೋಣ. ದಿಸ್ ಗೈ ವೆರಿ ಕಂಜೂಸ್. ಸೊ ಫೈನಲಿ ನಮ್ಮ ಕ್ಯಾಬ್ ಬಂದಿದೆ. ಈಗ ಇಲ್ಲಿಂದ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಲಗೇಜ್ನೆಲ್ಲ ಎತ್ತಿ ಕಾರ್ಗೆ ಹೋಗ್ಕೊಳ್ಳೋದಷ್ಟೇ. ಆ್ಯಂಡ್ ಇಲ್ಲಿಂದ ಹೊಡೋಣ. ಲೆಟ್ಸ್ ಗೋ. ದೊಡ್ಡ ಕ್ಯಾಬೇ ನಮಗೆ ಅಂತ ಬರ್ತಾ ಇದೆ. ಅದೇ ಖುಷಿ ನನಗೆ. ಮಲ್ಕೊಂಡೇ ಹೋಗ್ಬಿಡ್ಬೋದು ಇಲ್ಲಿಂದ. ಏನು ಚಿಕ್ಕ ಕ್ಯಾಬ್ ತಲೆನೋವಿಲ್ಲ ನೋಡಿ. ಯಾವ ಸೀಟ್ ಬೇಕು ಆ ಸೀಟ್ ನಮ್ಮದೇ. ಗೈಸ್ ಕ್ಯಾಬಿಂದ ಇಳಿದು ಇಲ್ಲೊಂದು ಲಿಫ್ಟ್ ಇದೆ. ಲಿಫ್ಟ್ ಹತ್ತಿದ್ದೀವಿ. ಅದೇ ಹೋಟೆಲ್ ಲಿಫ್ಟ್. ಏನೋ ಮಷಿನ್ ಸೌಂಡ್ ಮಾಡ್ತಾನೆ ಇದೆ ಆಗಿಂದ. ಯಾರೋ ಸಿಗಾಕೊಂಡ್ಬಿಟ್ಟವ್ರು ಅನ್ಸುತ್ತೆ ಮೇಲೆ, ಅದಕ್ಕೆ. ಸೊ ಈಗ ನಮ್ಮ ರೂಮ್ ಹೆಂಗಿದೆ ಹೋಗಿ ನೋಡೋಣ. ಇದೇ ರೂಮಲ್ಲಿ ನೀವು ಸ್ವಲ್ಪ ಇದೇ ವಿಡಿಯೋಲ್ಲಿ ನೀವು ರೂಮ್ ಟೂರ್ ನೋಡ್ತೀರಾ. ಒಂದು ಚೂರು ಐ ಆಮ್ ಲಾಸ್ಟ್. ಒಂಚೂರು ಕತೆಗಳು ಏನೇನೋ ಮಾತಾಡ್ತಾ ಇದ್ದೀನಿ ಇತ್ತೀಚೆಗೆ ಬ್ಲಾಗಲ್ಲಿ. ಏನೇನೋ ರ್ಯಾಂಡಮ್ ಆಗಿ ಏನೇನೋ ಮಾತಾಡ್ತಾ ಇದ್ದೀನಿ. ಐ ರಿಗ್ರೆಟ್. ಒಂಚೂರು ಕರೆಕ್ಟಾಗಿ ಅಟೆನ್ಷನ್ ಅಲ್ಲಿ ಬ್ಲಾಗ್ ಮಾಡಬೇಕು. ಏನೇನೋ ಹೇಳ್ತಾ ಇದ್ದೀನಿ. ಅಂದ್ರೆ ನಾನೇನೋ ಇಲ್ಲಿ ಮಾಡಬಾರ್ದೇನು ಮಾಡ್ತಾ ಇಲ್ಲ. ಕುಡಿಯೋದು ಗಿಡಿಯೋದೆಲ್ಲ ನೀವು ಆಮೇಲೆ ಹಂಗೆ ಯೋಚನೆ ಮಾಡ್ಬಿಟ್ಟಿರಾ, ಏನೋ ಮಾಡ್ತಾವ ನೀವು ಅಂತ. ಆ ಥರದ್ದೆಲ್ಲ ಏನೂ ಮಾಡ್ತಾ ಇಲ್ಲ. ಆ ಥರ ಅಲ್ಲ. ಬೆಂಗಳೂರು ಇದ್ದಾಗಲೂ ಹಿಂಗೆ ಆಗ್ತಾ ಇತ್ತು. ಬಟ್ ನೋಡಿ ಹೆಂಗಿದೆ ಇದು. ಕಾಂಚನ ಮೂವಿ ಸೆಟ್ ಇದ್ದಂಗಿದೆ. 16 ಯಾರು 17 ನಮ್ದು 16 ಗೈಸ್. ರೂಮ್ ತೆಗ್ದಿ ತಕ್ಷಣ ಓಡ್ ಬಂದ ಮಲ್ಕೊಂಡ್ಬಿಟ್ವಿ. ಈ ಬೆಡ್ ಅವಂದು, ಈ ಬೆಡ್ ನಂದು. ಮತ್ತೆ
ಕುಳ್ಳಕ್ಕಿರೋ ಡೋರೆಮಾನ್ ಇವತ್ತು ಫುಲ್ ರೈಸ್ ಆಗ್ಬಿಟ್ಟವನೆ. ನಾನು ಇವತ್ತು ಮಲ್ಕೊಡೋದೇ ಇದ್ರ ಮೇಲೆ ಅಂತ ಹೇಳ್ತಾವನೆ. ಇದು ಇಲ್ಲ ಇದು ಬೇಕಂತೆ ಅವನಿಗೆ. ನಾವು ಬಿಟ್ಕೊಡೋರಿಲ್ಲ, ಇಲ್ಲೇ ಮಾಡ್ಕೋತೀವಿ. ಸೂಟ್ ಕೇಸಲ್ಲಿ ಆಚೆನೆ ಇಟ್ಟು ಬಂದಿದ್ದೀವಿ. ಈಗ ಎದ್ದೋದ್ರೆ ಜಾಗ ಹೋಗ್ಬಿಡುತ್ತೆ, ಅದಕ್ಕೆ ಆಯ್ತು ಬಿಡು. ಅಯ್ಯೋ ನಾ ಏನು ಹೋಗಲ್ಲೇ ರೋಸ್ಟ್ ಆಗ್ಬಿಟ್ಟವ್ ನೋಡಿ, ರೋಸ್ಟ್ ಆಗ್ಬಿಟ್ಟವ್ ಫುಲ್ಲು ನಮ್ಮ ಡೋರೆಮಾನ್ ರೋಸ್ಟ್. ಫಾರ್ಮ್ಸು ನಾನು ರೂಮ್ಗೆ ಹೋದ್ಮೇಲೆ ಮಾಡ್ತೀನಿ. ಒಂಚೂರು ನಂದು ಡೋರೆಮಾನ್ದು ಕಿರಿಕ್ ಆಗೋಯ್ತು, ನೆಕ್ಸ್ಟ್ ಲೆವೆಲ್ ಕಿರಿಕು. ಸೊ ಅದಕ್ಕೆ ನಾನು ಡೋರೆಮಾನ್ ಸ್ವಲ್ಪ ಮಾತಾಡ್ತಾ ಇಲ್ಲ. ಅಯ್ಯೋ ಬಿಡ್ರಿ ಪರವಾಗಿಲ್ಲ, ತಗಡು. ಸೊ ಈಗ ನಾನು ಓಮಿ ಮತ್ತು ಡೋರೆಮಾನ್ ಡಿಸೈಡ್ ಮಾಡೋದೇನು ಅಂದರೆ, ಎಲ್ಲ ಹೋಗ್ಬಿಡ್ರಿ, ಎಲ್ಲಾದರೂ ಒಬ್ಬರು ಯಾವ ಮೂಲೆಗೆ ಹೋಗ್ತಿರೋ ಹೋಗ್ರಿ, ಸಾಕಾಗೋಯ್ತು ನಿಮ್ಮ ಮಕ್ಕಗಳು ನೋಡಿ ಅವ್ನು ಆ ಮೂಲೆಗೆ ಹೋಗ್ತಾವನೆ, ಇವ್ನು ಈ ಮೂಲೆಗೆ ಹೋಗ್ತಾವನೆ, ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಟೆಲ್ ಹೆಸ್ರೇನೋ ವಾಪಸ್ ಬರೋಕ್ಕೆ? ಹೋಟೆಲ್ ಹೆಸ್ರೇನೋ? ಸರಿ ಬಿಡು, ಚೆಕ್ ಮಾಡ್ಕೋತೀನಿ. ಸೊ ಲೆಟ್ಸ್ ಗೋ. ಐ ಜಸ್ಟ್ ಟೇಕ್ಸ್ ಮೈ ಟೈಮ್. ನೋಡಿ MG ಕಾರ್ ಏನು ಸಕ್ಕತ್ತಾಗಿದೆ, ಬ್ಲೂ ಕಲರ್. ಸರಿ ಸೂ ಏನಾಗಿದೆ ಗುರು ನನಗೆ, ಯೆಲ್ಲೋ ಕಲರ್. ಶೇಟ್ ಗೈಸ್, ನನ್ನ ಮೈಂಡು ಇಲ್ಲ, ಪ್ರೊಸೆಸ್ಸೇ ಮಾಡ್ತಾ ಇಲ್ಲ. ನೀವು ನನ್ನ ಬ್ಲಾಗ್ಸ್ ಮುಂಚೆನೇ ನೋಡ್ತಾ ಇದ್ದೀರ, ಆಲ್ಮೋಸ್ಟ್ 1 year 1.5 year. ಬಟ್ ಐ ಡೋಂಟ್ ನೋ ವೈ ಇಟ್ಸ್ ನಾಟ್ ಪ್ರೊಸೆಸಿಂಗ್ ದಿಸ್ ಡೇಸ್. ಒಂದಷ್ಟು ಮೆಂಟಲ್ ಅಪ್ ಡೌನ್ಸ್ ನಡೀತಾ ಇದೆ, ಐ ಅಂಡರ್ಸ್ಟ್ಯಾಂಡ್. ಅದರಿಂದ ಆಚೆ ಬರಬೇಕು, ಹೀಲ್ ಆಗಬೇಕು ಅಂತಲೇ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಬಟ್ ಇಟ್ಸ್ ಟಿಲ್ ಹಿಯರ್ ಆ್ಯಂಡ್ ಫೈನ್. ಎನಿವೇಸ್, ಈಗ ಪಟಾಯಾಗಿ ಬಂದಿದ್ದೀನಿ. ನಂದು ರೋದನೆ ನಿಮಗೆ ಕೇಳೋದಿದ್ದಿದ್ದೆ, ಬೆಂಗಳೂರಿಗೆ ಹೋದ್ಮೇಲೆ ಹೇಳೋದಿದ್ದಿದ್ದೆ, ನೀವು ಕೇಳೋದಿದ್ದಿದ್ದೆ. ಪುಕೆಟಿಗೆ ಬಂದಿದ್ದೀನಿ. ಪುಕೆಟ್ ಹೆಂಗಿದೆ ಏನು ಬನ್ನಿ ನೋಡೋಣ. ಇಲ್ಲಿ ನೋಡಿ, ಸ್ಟ್ರೀಟ್ ಸೈಡಲ್ಲಿ ಏನೋ ಮಾಡ್ತಾ ಇದ್ದಾರೆ. ಏನಪ್ಪ ಇದು ಶ್ರಿಂಪ್ಸ್ ಎಲ್ಲ ನಮ್ಮ ಸ್ಯಾಮ್ ಅಡ್ಡ ಶಾಪ್ ಥರ ಹಿಂಗೆ ಹಾಕ್ಕೊಂಡವ್ರೆ. ಮುಂಚೆ ನಮ್ಮದು ಹಿಂಗೆ ಇದ್ದಿದ್ದು ಟ್ವಿಸ್ಟಾಟೋ ಶಾಪು. ಸೊ ಇಟ್ ರಿಮೈಂಡ್ಸ್ ಮೀ ಆಫ್ ದಟ್. ಸೊ ಏನು ಡಿಸೈಡ್ ಮಾಡಿದ್ವಿ ಅಂದರೆ, ಎಲ್ಲ ಒಂದು 1000 ಬಾತ್ ಎತ್ಕೊಂಡು ಹೋಗ್ಬಿಡೋಣ ಅಂದರೆ 1000 ಬಾತ್ ಇಸ್ಕೊಂಬಂದಿದ್ದೀನಿ ನೋಟು. ಸೊ ಅದನ್ನ ಎತ್ಕೊಂಡು ಹೋಗೋಣ, ಏನಾಗುತ್ತೆ ಎಕ್ಸ್ಪ್ಲೋರ್ ಮಾಡೋಣ ಒಬ್ಬೊಬ್ಬರೇ. ಬಿಕಾಸ್ ವಿ ಆಲ್ ಆರ್ ಹಿಯರ್ ಟು ಹೀಲ್. ಒಂದು ಸ್ವಲ್ಪ ಟೈಮ್ ತೊಗೋಬೇಕು ಅಂತಲೇ ಬಂದಿರೋದು. ಸೊ ಅದಕ್ಕೆ ವಿ ಡಿಸೈಡೆಡ್ ದಿಸ್ ಗೈಸ್. ಸೊ ವಾಕ್ ಮಾಡ್ತಾ ಯಾವುದೋ ಒಂದು ಮಾರ್ಕೆಟ್ ಒಳಗೆ ಬಂದಿದ್ದೀನಿ. ಒಂಥರ ಫುಡ್ ಸ್ಟ್ರೀಟ್ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ನೋಡೋಣ ಏನಿದೆ ಬನ್ನಿ. ನೋಡಿ, ಫ್ರೂಟ್ ಜ್ಯೂಸ್ನ ಹಿಂಗೆ ಬಾಟ್ಲಲ್ಲಿ ಹಾಕ್ಬಿಟ್ಟು ಮಾಡ್ತಾರೆ ಇಲ್ಲಿ. ಏನೇನೋ ಐಟಮ್ಗಳು ಇಟ್ಟಿದ್ದಾರೆ, ನೋಡ್ತಾ ಇದ್ದೀನಿ ಏನಿದೆ ಅಂತ. ಇಲ್ಲ ಲೈಟರ್ಸು ತೊಗೊಂಡು ಹೋಗೋಕ್ಕಾಗಲ್ಲ ಇಂಡಿಯಾಗೆ, ಬಿಕಾಸ್ ಏರ್ಪೋರ್ಟಲ್ಲೇ ಕಿತ್ಕೊಂಡ್ಬಿಡ್ತಾರೆ ಗೈಸ್. ಸೊ ಈ ಬ್ಯಾಗ್ ಚೆನ್ನಾಗಿದೆ, ನನಗೆ ಈ ಥರ ಒಂದು ಬ್ಯಾಗ್ ಬೇಕಿತ್ತು ಆ್ಯಕ್ಚುಲಾಗಿ ಓಡಾಡೋಕ್ಕೆ. ನಾನು ನನ್ನ ದುಡ್ಡು ಎಲ್ಲ ನನ್ನ ಜೇಬಲ್ಲಿ ಸ್ವಲ್ಪ ಮೆಸ್ಸಿ, ನಾನು ಹೇಳಿದ್ನೆಲ್ಲ ಕಳ್ಕೊತಾ ಇದ್ದೀನಿ. ಸೊ ಅದಿದ್ದರೆ ಇಟ್ ವುಡ್ ಬಿ ಹೆಲ್ಪ್ಫುಲ್. ಬಟ್ ಇಲ್ಲಿ 350 ಬಾತ್ ಇರ್ತಾರೆ. 350 ಅಂದರೆ 600, 650, 700, 800 ರೂಪಾಯಿ ಹೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಮೇ ಬಿ ಅದು ಕನ್ವರ್ಟ್ ಮಾಡಿದಾಗ ಜಾಸ್ತಿ ಆಗೋಗ್ತಿದೆಯೋ ಗೊತ್ತಿಲ್ಲ. ಬೆಂಗಳೂರಲ್ಲಿ 800 ರೂಪಾಯಿ ಅಂದರೆ ಓಕೆ ಅಂತ ಅಂದ್ಕೊತಿದ್ವಿ ಏನೋ. ಬಟ್ ನೋಡಿ, ಅದು ಬಿಟ್ಟರೆ ಇದೇನಪ್ಪ ಇದು ಕೂಡ ಏನೋ ಗೊತ್ತಿಲ್ಲಪ್ಪ. ಮತ್ತು ಆನೆ ಏನೇನೋ ಬೊಂಬೆಗಳು ಜೋಡಿಸವ್ರೆ. ನೋಡಿ, ವೆರೈಟೀಸ್ ಆಫ್ ಗೇಮ್ಸ್ ಇಟ್ಟಿದ್ದಾರೆ. ಸ್ನೇಕ್ ಆ್ಯಂಡ್ ಲ್ಯಾಡರ್ ನೋಡಿ, ಇದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಈ ಥರ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇದೇನು ಅಂತ ಗೊತ್ತಿಲ್ಲ ನನಗೆ. ಇದು ನೋಡಿ, ಇದನ್ನು ವಿಚಿತ್ರವಾಗಿದೆ ಗೇಮು. ಅದು ಬಿಟ್ಟರೆ ಲೂಡೋನ ಈ ಥರ ಮಾಡಿದ್ದಾರೆ, ತುಂಬ ಕ್ರಿಯೇಟಿವ್ ಆಗಿದೆ. ಆ್ಯಂಡ್ ಕಮ್ಮಿಂಗ್ ಟು ದಿಸ್ XOX ಈ ಗೇಮು, ಇದು ನಾವು ಸ್ಕೂಲಲ್ಲಿ ಬರೆದ್ಬಿಟ್ಟು ಬುಕ್ಕಲ್ಲಿ ಆಡ್ತಿದ್ವಲ್ಲ ಅದು. ಆ್ಯಂಡ್ ಅಷ್ಟು ಆಲ್ ನಾರ್ಮಲ್ ಕೀ ಚೈನ್ಸ್ ನೋಡಿ, ವಾವ್ ನೈಸ್ ಕೀ ಚೈನ್. ಗೈಸ್ ಸೋಪ್ ನೋಡಿ ಗೈಸ್, ಸೋಪ್ ಅಂತ ಇದು ಮ್ಯಾಂಗೋ ಶೇಪಲ್ಲಿ ಕಟ್ ಮಾಡಿದ್ದಾರೆ. ಸ್ಟಾರ್ ಫಿಶ್, ಇದು ಫ್ಲವರ್, ಕೋಕೋನಟ್ ಸೋಪ್ ಇದು ನೋಡಿ, ಸೋಪ್ ಅಂತ ಬರ್ತಿದ್ದಾರೆ. ಆ್ಯಂಡ್ ತರಕಾರಿ ಥರ ಎಲ್ಲ ಮಾಡಿದ್ದಾರೆ ಸೋಪ್ನ. ಆ್ಯಂಡ್ ಅದು ಫ್ಲವರ್ ಥರ ಮಾಡಿದ್ದಾರೆ ನೋಡಿ, ಸಕ್ಕದಾಗಿ ಮಾಡಿದ್ದಾರೆ. ಬರ್ಸಿನಿಟ್ ಈ ಥರ ನಾನು ನೋಡಿಲ್ಲ ಇವತ್ತು. ನೋಡಿ, ಚಪ್ಪಲಿ ಕಿಚನ್. ನನ್ನ ಕಣ್ಣಿಗೆ ಏನು ಕ್ರಿಯೇಟಿವ್ ಅನ್ನಿಸ್ತಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಇಗ್ನೋರ್ ಮಾಡ್ತಾ ಇದ್ದೀನಿ ಗೈಸ್. ಸೊ ನೋಡ್ಕೊಂಡು ಓಡಾಡ್ತಿದ್ದೆ, ನಮ್ಮ ಡೋರೆಮಾನ್ ಕಾಲ್ ಮಾಡ್ದ, ಬಾ ಆಚೆ ಇದ್ದೀನಿ ಇಲ್ಲಿ ಮಾರ್ಕೆಟ್ ಹತ್ರ ಅಂತ. ಅದಕ್ಕೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಕ್ರೊಕೊಡೈಲು, ಚಿಕನ್ನು, ಪೋರ್ಕು, ಯಪ್ಪ ಎಲ್ಲ ಪಕ್ಕ ಇಟ್ಟಿದ್ದಾರೆ. ಇದೇ ಹೇಳಿದ್ದು ನಾನು ನಿಮಗೆ, ಇಷ್ಟು ದಿನ ಹೇಳ್ತಿದ್ದೆನಲ್ಲ ಪಕ್ಕ ಇದೆ ಅಂತ. ಹಿಂಗೆ ಇದು ಸ್ವಲ್ಪ ಆದರೂ ಪರವಾಗಿಲ್ಲ, ಮಿಕ್ಕಿದೆಲ್ಲ ಪಕ್ಕನೇ ಜೋಡಿಸ್ಬಿಟ್ಟಿದ್ರು. ನೋಡಿನೇ ಮನ್ಸಿಗೆ ತುಂಬ ಸಮಾಧಾನ ಆಗೋಯ್ತು. ಇಲ್ಲಿ ಬಾಯ್ಸ್ ಆಯ್ತೇನ್ರಪ್ಪ ನಿಮ್ಮ ಅಲೋನ್ ಟೈಮು. ವಾಕ್ ಮಾಡ್ತಾ ಬೀಚ್ ಹತ್ರ ಬಂದ್ಬಿಟ್ವಿ. ಬಾರೋ ಇಲ್ಲೇ ಇದೀವಿ ಬಾರೋ.
ಆ್ಯಂಡ್ ಇಲ್ಲಿ ನೋಡಿ ಏನು ಸಖತ್ತಾಗಿ ಸೆಟಪ್ ಮಾಡಿಟ್ಟಿದ್ದಾರೆ. ಇದೊಂದು ಫೋಟೋ ಅವರು ಕ್ಲಿಕ್ ಮಾಡಿಸ್ಲೇಬೇಕು. ವಯಸ್ಸು ನೋಡಿ ಹೆಂಗೆ ನಿಲ್ಸೋರು, ಎಷ್ಟು ಕ್ಯೂಟ್ ಆಗಿರೋ ಕಾರ್ನ. ಏನು ವೋಲ್ಸ್ ವ್ಯಾಗನ್ದು ಬೀಟಲ್ ನಮ್ಮ ಇಂಡಿಯಾ ಬಂದೇ ಇಲ್ಲ ಅನ್ಸುತ್ತಲ್ವಾ? ಇದು ಬಂದಿದ್ಯಾ? ಇದೆ, ಬಟ್ ತುಂಬ ಕಮ್ಮಿ ನನ್ನ ಪ್ರಕಾರ ನೋಡಿರೋದು ನಾವು. ಹಳೆ ಕಾಲದ ಡಿಸೈನ್ ಥರ ಇದೆ ಒಂಚೂರು, ಬಟ್ ಕ್ಯೂಟ್ ಆಗಿದೆ. ಬಟ್ ನಾನು ಇಲ್ಲಿ ಸೂಪರ್ ಕಾರ್ಸ್ ಎಲ್ಲ ನೋಡ್ಬೋದು ಅನ್ನೋ ಆಸೆಯಲ್ಲಿ ಬಂದೆ. ಬಟ್ ಇಲ್ಲಿ ಯಾವುದೂ ಸೂಪರ್ ಕಾರ್ಸೇ ನೋಡಿಲ್ಲ ಇದುವರೆಗೂ. 1-2 ರೋಡಲ್ಲಿ ಅಲ್ಲಿ ಇಲ್ಲಿ ಫಸ್ಟ್ ಅಂತ ಹೋಗಿ ನೋಡಿದೆ. ಬಟ್ ಶೋರೂಮ್ ನೋಡಿದ್ವಿ ಒಂದು, ಅಲ್ಲಿ ಫುಲ್ಲು ಸೂಪರ್ ಕಾರ್ ಕಲೆಕ್ಷನ್ಸ್ ಇತ್ತು. ಬಟ್ ಕಾರಲ್ಲಿ ಹೋಗ್ತಾ ಬರೀ ಹಿಂಗೆ ನೋಡಿದ್ದಷ್ಟೇ, ಅಲ್ಲಿ ಹೋಗಿ ನೋಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಅಲ್ಲಿ ನಾರ್ಮಲ್ ಇಂಡಿಯನ್ನಲ್ಲಿ ಇಂಡಿಯಲ್ಲಿ ಏನೇನು ಕಾರ್ಸ್ ಇದೆ ಅದಿದೆ. ಅದು ಬಿಟ್ಟರೆ ಇದೊಂದು ಸ್ಪೆಷಲ್ಲು. ನಮ್ಮ ಇಂಡಿಯಾ ಸ್ವಲ್ಪ ಕಮ್ಮಿ ಈ ಕಾರ್ ಕಾಣೋದು, ಈ ವ್ಯಾನು. ಗೈಸ್ ಇಲ್ಲಿ ನೋಡಿ ದಾಳಿಂಬೆ ಹಣ್ಣು ಹೆಂಗೆ ಸುಲಿದಿಟ್ಟಿದ್ದಾರೆ. ಆ್ಯಂಡ್ ಅದನ್ನು ಸೇರ್ ಗೈಸ್ ಫ್ರೂಟ್ಸ್ ಎಷ್ಟು ಕ್ಲೀನಾಗಿ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟಿಟ್ಟವ್ರೆ. ಇಲ್ಲಿ ನೋಡಿ ಟೀ ಶರ್ಟ್ ಒಳಗೆ ಏನೋ ಫಿಟ್ ಮಾಡೋರೆ. ಬೀಚ್ ಬಂದ್ವಿ, ಖಾಲಿ ಇದೆ, ಖಾಲಿ ಬೀಚು. ನೋಡಿ ಈ ಚೇರ್ಗೆ 100 ಬಾತ್ ಅಂತೆ, ಅಂದರೆ 220 ರೂಪಾಯಿ 30 ರೂಪಾಯಿ ಈ ಒಂದು ಚೇರ್ ಕೂರಕ್ಕೆ. ಫಾರ್ಮ್ಸು ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆ್ಯಂಡ್ ಈಗ ವಾಪಸ್ಸು ನಡ್ಕೊಂಡು ಹೋಗ್ತಾ ಇದ್ದೀವಿ. ಡಿನ್ನರ್ ಮಾಡಬೇಕಲ್ಲ, ಅವರು ತಿಂದ್ಬಿಟ್ಟು ಇಲ್ಲಿಂದ ಹೋಗಿ ರೂಮಲ್ಲಿ ಮಲ್ಕೊಂಡು. ಬಿಕಾಸ್ ನಾಳೆ ಬೆಳಗ್ಗೆ 7 ಗಂಟೆಗೇ ಕ್ಯಾಬ್ ವೆಯ್ಟ್ ಮಾಡ್ತಿರುತ್ತೆ. ಇಲ್ಲಿರೋರು ಎಲ್ಲ 1 ನಿಮಿಷ ಬಿಡಲ್ಲ, 1 ನಿಮಿಷ ಲೇಟ್ ಆದ್ರೂ ಪಟ್ಟಂತ ಹೋಗ್ಬಿಡ್ತಾರೆ. ಆ್ಯಂಡ್ ಆಮೇಲೆ ನಾವು ಇನ್ನೊಂದು ಕ್ಯಾಬಿಗೆ ಕಾಯಬೇಕು. ಏನೇನೋ ತಲೆನೋವು, ಅದು ರಿಕ್ವೆಸ್ಟ್ ಮಾಡಿ ಸಾರಿ ಅಂತೆಲ್ಲ ಹೇಳಿ ಇನ್ನೊಂದು ಕ್ಯಾಬ್ ಏನೇನೋ ಮಾಡಬೇಕು. ಸೊ ಅದು ಬರಲ್ಲ. 7 ಗಂಟೆಗೆ ಎದ್ದೇಳಬೇಕು ಅಂದರೆ ನಾವು 6 ಗಂಟೆಗೆ ಎದ್ದು ರೆಡಿ ಆಗಬೇಕು. ಬಿಕಾಸ್ ಇಲ್ಲಿ ಇರೋದೇ ಒಂದು ವಾಶ್ರೂಮು. ಆ್ಯಂಡ್ ನಾವು ಒಬ್ಬೊಬ್ರು 20 ನಿಮಿಷ ಹೋಗ್ತೀವಿ ವಾಶ್ರೂಮ್ಗೆ, ಸೊ ಸ್ನಾನ ಮಾಡೋಕ್ಕೆ. ಆ್ಯಂಡ್ ಅದು ಬರಲ್ಲ, ಅದಕ್ಕೆ 6 ಗಂಟೆಗೆ ಎದ್ದೇಳಬೇಕು ಫಸ್ಟ್. ಗೈಸು 10 ಬಾತ್ ಕೊಟ್ಟು ಈ ನೀರು ಬಾಟ್ಲು ತೊಗೊಂಡು ವಾಪಸ್ ಬಂದಿದ್ದೀವಿ ನಮ್ಮ ಹೋಟೆಲ್ಗೆ. ಗೈಸು ನಮ್ಮ ಓಮಿ ಫೋನ್ ಎಲ್ಲ ಬಿಟ್ಬಿಟ್ಟವನೇ. ಹೋಗಿರ್ತೀವಿ ಬರಪ್ಪ. ಬರೋಣ ಹೋಗೋಣ. ಯಾರು ಗೈಸೂನು ಈ ಟೈಮಲ್ಲಿ ಇದ್ದೆ ಅಂತೆ. ಹೋಗ ಫ್ರೆಂಡ್ಶಿಪ್ ವ್ಯಾಲ್ಯೂ ಬೇಡ. ಬಾ ಒಮ್ಮಿ, ಇವನ ಹತ್ರ ಇದೆ ಬಾ ಒಮ್ಮಿ. ಬಾರು ಓಡ್ ಬಂದು ಡೋರೇಮೋನ್ ಆ ಬೆಡ್ ಹತ್ಬಿಟ್ಟ, ನಾನು ಈ ಬೆಡ್ ಹತ್ಬಿಟ್ಟೆ. ಇವಾಗ ಇದು ನಂದು, ಅದೌದು. ನಾನು ಶೂಸ್ ಹಾಕೊಂಡೆ ಉಜ್ಜಾಡ್ಬಿಡ್ತೀನಿ. ನಾನಂತೂ ಇಲ್ಲಿಂದ ಅಲ್ಲಾಡಲ್ಲ. ಗುಡ್ ಮಾರ್ನಿಂಗ್ ಫ್ಯಾಮ್. ಸೊ ರಾತ್ರಿ ನಾವು ಹಂಗೆ ಜಗಳ ಆಡ್ತಾ ಮಲ್ಕೊಂಬಿಟ್ಟಿದ್ವಿ. ಕರೆಕ್ಟಾಗಿ 7:15 ಇಲ್ಲಿ ಕ್ಯಾಬ್ ಬರುತ್ತೆ. ಆ್ಯಂಡ್ ನಾವು ಎದ್ದು ರೆಡಿ ಆಗಬೇಕು. ಈಗ ಟೈಮ್ ಬಂದು 6:30. ನಾನು ಒಂದು 4-5 ಅಲಾರಾಮ್ ಇಟ್ಬಿಟ್ಟಿದ್ದೆ. 6:30, 31, 32ಗೆಲ್ಲ. ಇಲ್ಲಾಂದರೆ ಎದ್ದೇಳಲ್ಲ. ಮತ್ತು ಅವ್ರು ಇಲ್ಲಿಂದ ನಮಗೊಂದು ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರಂತೆ. ಸೊ ಅದು ಮಿಸ್ ಮಾಡಿಕೊಂಡ್ರೆ ನಾವು ಇಡೀ ಟ್ರಿಪ್ಪಲ್ಲಿ ಎಲ್ಲ ಮಿಸ್ ಮಾಡ್ಕೊಂಡಂಗೆ. ದಟ್ಸ್ ದ ಮೇನ್ ಸ್ಪಾಟ್ ಅಂತೆ, ಅಂದರೆ ಆ ಬೀಚ್ ಥರನೂ ಇದೆ. ಸೊ ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಎದ್ದು ರೆಡಿ ಆಗಬೇಕು. ಫೈನಲಿ ಅವ್ರನ್ನೆಲ್ಲ ಎಬ್ಬಿಸಿದ್ದೀನಿ. ಎಲ್ಲ ಸ್ನಾನ ಮಾಡ್ಕೊಂಡು ಒಬ್ಬೊಬ್ಬರೇ 40 ಮಿನಿಟ್ಸಲ್ಲಿ ಪಟ್ಟಂತ ಕೆಳಗೆ ಓಡೋಗ್ಬೇಕು. ಲೆಟ್ಸ್ ಸಿ. ಆ್ಯಂಡ್ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ವ್ಲಾಗ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. See you in the next vlog. Thank you so much for watching. Lots of love.